ರಾಜ್ಯದ 3 ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಪ್ರದರ್ಶನ. 3ಕ್ಕೆ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲಿನ ಹಿನ್ನೆಲೆಯಲ್ಲಿ ಫಲಿತಾಂಶ ಹೊರಬೀಳ್ತಿದ್ದಂತೆ ಯಡಿಯೂರಪ್ಪ ಸಭೆಯನ್ನ ನಡೆಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ನಿನ್ನೆ ತಡರಾತ್ರಿ ರಹಸ್ಯ ಸಭೆಯನ್ನ ನಡೆಸಿದ್ದಾರೆ ವಿಜಯೇಂದ್ರ ಮತ್ತು ಬಿಎಸ್ವೈ. ಸೋಲಿಗೆ ಕಾರಣ ಏನು, ಇವೆಲ್ಲ ಅಂಶಗಳ ಬಗ್ಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಪಕ್ಷ ಎಲ್ಲಿ ಅಡವಿದೆ, ಸ್ಥಳೀಯವಾಗಿ ಕೈ ಕೊಟ್ಟವರು ಯಾರು, ಎಲ್ಲದರ ಬಗ್ಗೆ ಮೀಟಿಂಗ್ ನಡೆದು ಬಿಟ್ಟಿದೆ. ಇನ್ನು ಮಾಡಿಸಿರುವಂತಹ ಎಲ್ಲ ಆಂತರಿಕ ಸಮೀಕ್ಷೆಗಳು ಹೇಗೆ ಸುಳ್ಳಾಯ್ತು, ಇದರ ಬಗ್ಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಬಿಎಸ್ವೈ. ವಿಜಯೇಂದ್ರ ಬಳಿ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಇನ್ನು ಈ ಸೋಲಿಗೆ ಪಕ್ಷದ ಒಳಗಿರುವಂತಹ ವಿರೋಧಿಗಳ ಏನು ಪಾತ್ರ ಇದೆ ಅವರದ್ದು ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಸ್ವಪಕ್ಷದ ವಿರೋಧಿಗಳನ್ನ ನಿಭಾಯಿಸೋದು ಹೇಗೆ, ಹೈಕಮಾಂಡ್ ನಾಯಕರಿಗೆ ಏನು ಉತ್ತರವನ್ನ ಕೊಡಬೇಕು ಅಂತ ಸಮಾಲೋಚನಾ ಸಭೆಯಲ್ಲಿ ಮಾತಾಡಿದ್ದಾರೆ. ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ವಿಜಯೇಂದ್ರ ಮತ್ತು ಬಿಎಸ್ವೈ. ರಾಜ್ಯದ 3 ಬೈ ಎಲೆಕ್ಷನ್ ಅಲ್ಲಿ ಕಳಪೆ ಪ್ರದರ್ಶನವನ್ನ ಕೊಟ್ಟಿದೆ ಬಿಜೆಪಿ. ಇದರ ಹಿನ್ನೆಲೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿನ್ನೆ ತಡರಾತ್ರಿ ಸೋಲಿಗೆ ಏನು ಕಾರಣ, ಯಾರ್ಯಾರ ಕಾರಣ, ಏನೇನು ಎಡವಿದ್ವಿ ನಾವು ಅನ್ನೋದ್ರ ಬಗ್ಗೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇವೆಲ್ಲದರ ವಿಚಾರ ಏನು ಅಂತಂದ್ರೆ 3 ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಸೋತಿದೆ. ಇದೇ ಕಾರಣಕ್ಕಾಗಿ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಯಡಿಯೂರಪ್ಪನವರು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಭೆಯನ್ನ ಮಾಡಿದ್ದಾರೆ. ತಡರಾತ್ರಿಯ ಸಭೆಯಲ್ಲಿ ಸೋಲಿಗೆ ಏನೇನು ಕಾರಣ, ಎಲ್ಲದರ ಬಗ್ಗೆ ಎಲ್ಲ ವಿಚಾರವನ್ನ ಕೂಡ ಕಂಪ್ಲೀಟ್ ಆಗಿ ವಿವರಿಸಿಕೊಂಡಿದ್ದಾರೆ. ಏನಾಗಿದೆ, ಆಂತರಿಕವಾಗಿ ನಡೆಸಿರುವಂತಹ ಸಮೀಕ್ಷೆಗಳು ಹೇಗೆ ಸುಳ್ಳಾಯಿತು, ಇನ್ನು ವಿಜಯೇಂದ್ರ ಬಳಿ ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಈ ಸೋಲಿಗೆ ಪಕ್ಷದ ಒಳಗೆ ಇರುವಂತಹ ವಿರೋಧಿಗಳ ಪಾತ್ರ ಏನು, ಯಾಕಂತಂದ್ರೆ ರಾಜ್ಯ ಬಿಜೆಪಿಯಲ್ಲಿ ರೆಬಲ್ಸ್ ಟೀಮ್ ಕೂಡ ಆಕ್ಟಿವ್ ಆಗಿದೆ. ಹೀಗಾಗಿ ಅವರ ಪಾತ್ರ ಏನಿದೆ, ಇನ್ನು ಹೈಕಮಾಂಡ್ ನಾಯಕರಿಗೆ ಏನು ಉತ್ತರ ಕೊಡಬೇಕು, 3 ಕ್ಷೇತ್ರದಲ್ಲಿ ಸೋಲನ್ನ ಕಂಡಿದ್ದೀವಿ. ಹೀಗಾಗಿ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ವಿಜಯೇಂದ್ರ ಮತ್ತು ಬಿಎಸ್ವೈ.